ಕೃಷ್ಣೆ ಒಡಲನ್ನ ಬಗಿತಾ ಇರುವಂತಹ ಅಕ್ರಮ ಮಣ್ಣು ದಂಧೆಕೋರರಿಂದ ಅವ್ಯಾಹತವಾಗಿ ಲೂಟಿ ನಡೀತಾ ಇದೆ. ಅಥಣಿ ತಾಲೂಕಿನಲ್ಲಿ ರಾಜಾರೋಷವಾಗಿ ಮಣ್ಣನ್ನ ಗಣಿಗಾರಿಕೆ ಮಾಡ್ತಾ ಇದೆ. ಸಂಜೆ ಆಗ್ತಾ ಇದ್ದಂತೆ ನದಿ ತೀರದ ಗ್ರಾಮಗಳಲ್ಲಿ ಅಕ್ರಮ ದಂಧೆ, ಜೆಸಿಬಿಗಳ ಘರ್ಜನೆ, ಟಿಪ್ಪರ್ಗಳ ಓಡಾಟ, ಖದೀಮರ ಅಟ್ಟಹಾಸ. ಸತಿ, ಸವದಿ, ಸಪ್ತಸಾಗರ, ನಾಗನೂರು, ಪಿಕೆ, ದೊಡ್ಡವಾಡ ಹೀಗೆ ಹಲವು ಗ್ರಾಮಗಳಲ್ಲಿ ಫಲವತ್ತಾದ ಮಣ್ಣು ದಂಧೆ ನಿರಂತರವಾಗಿ ನಡೀತಾ ಇದೆ. ಎಲ್ಲಾ ಗೊತ್ತಿದ್ದು ಕೂಡ ನಿದ್ರೆಗೆ ಜಾರಿದ್ದಾರೆ ಪಿಡಿಒಗಳು, ಗ್ರಾಮ ಲೆಕ್ಕಾಧಿಕಾರಿಗಳು. ಬಹಿರಂಗವಾಗಿ ಒಡಲನ್ನ ಬಗಿತಾ ಇದ್ದು ಕೂಡ ಹೇಳೋರಿಲ್ಲ, ಕೇಳೋರಿಲ್ಲ. ಅಥಣಿ ಶಾಸಕ ಲಕ್ಷ್ಮಣ ಸವದಿ ಅವರೇ, ನಿಮ್ಮ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ? ಈ ಅಕ್ರಮ ದಂಧೆ ನಿಮ್ಮ ಕಣ್ಣಿಗೆ ಬಿದ್ದಿಲ್ವಾ? ಇದಕ್ಕೆ ಬ್ರೇಕ್ ಹಾಕೋದು ಯಾರು? ಬಹಿರಂಗವಾಗಿ ಒಡಲನ್ನ ಬಗಿತಾ ಇದ್ರು ಕೂಡ ಹೇಳೋರಿಲ್ಲ, ಕೇಳೋರಿಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಅಧಿಕಾರಿಗಳೇ ಕಿಮ್ಮತ್ತನ್ನ ಕೊಟ್ಟಿರ್ತಾರಾ? ಅವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರ? ಬಿಕಾಸ್ ಅಷ್ಟು ಧೈರ್ಯವಾಗಿ ಗಣಿಗಾರಿಕೆಯನ್ನ ಮಾಡ್ತಾರೆ, ಯಾವ ಕಾನೂನಿನ ಭಯವಿಲ್ಲದೆ, ಪೊಲೀಸ್ನವರ ಭಯವಿಲ್ಲದೆ ಅಂತ ಹೇಳಿದ್ರೆ ಏನರ್ಥ? ಅವ್ಯಾಹತವಾಗಿ ಲೂಟಿಯನ್ನ ಮಾಡ್ತಾ ಇದ್ದಾರೆ. ಅಥಣಿ ತಾಲೂಕಿನಲ್ಲಿ ರಾಜಾರೋಷವಾಗಿ ಮಾಡ್ತಾ ಇರುವಂತಹ ಮಣ್ಣು ಗಣಿಗಾರಿಕೆ. ನದಿ ತೀರದ ಗ್ರಾಮಗಳಲ್ಲಿ ನಡೀತಾ ಇರುವಂತಹ ಅಕ್ರಮ ದಂಧೆ ಸಂಜೆ ಆಗ್ತಾ ಇದ್ದಂತೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಎಸಿಬಿ ಘರ್ಜನೆ, ಟಿಪ್ಪರ್ಗಳ ಓಡಾಟ, ಖದೀಮರ ಅಟ್ಟಹಾಸ ಆರಂಭ ಆಗುತ್ತೆ. ಸತಿ, ಸವದಿ, ಸಪ್ತಸಾಗರ, ನಾಗನೂರು, ಪಿಕೆ, ದೊಡ್ಡವಾಡ ಇಲ್ಲೆಲ್ಲ ಕಡೆ ಕೂಡ ಹಲವು ಗ್ರಾಮಗಳಲ್ಲಿ ಫಲವತ್ತಾದ ಮಣ್ಣು ದಂಧೆ, ಆ ಮಣ್ಣಿನ ದಂಧೆ ನಿರಂತರವಾಗಿ ನಡೀತಾ ಇದೆ. ಎಲ್ಲ ಗೊತ್ತಿದ್ದು ಕೂಡ ನಿದ್ರೆಗೆ ಜಾರದಂತಹ ಪಿಡಿಒಗಳು, ಗ್ರಾಮ ಲೆಕ್ಕಾಧಿಕಾರಿಗಳು ಬಹಿರಂಗವಾಗಿ ಒಡಲನ್ನ ಬಗಿತಾ ಇದ್ರು ಕೂಡ ಹೇಳೋರಿಲ್ಲ, ಕೇಳೋರಿಲ್ಲ. ಅಥಣಿ ಶಾಸಕ ಲಕ್ಷ್ಮಣ ಸವದಿ ಅವರೇ, ನಿಮ್ಮ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ? ಅಟ್ಲೀಸ್ಟ್ ಗೊತ್ತಾಗ್ತಾ ಇದೆಯಾ? ಈ ಅಕ್ರಮ ದಂಧೆ ನಿಮ್ಮ ಕಣ್ಣಿಗೆ ಬಿದ್ದಿಲ್ವಾ? ಇದಕ್ಕೆ ಬ್ರೇಕ್ ಹಾಕೋದಿಲ್ವಾ ನೀವು? ಕೃಷ್ಣೆಯ ಒಡಲನ್ನೇ ಬಗಿತಾ ಇದ್ದಾರೆ, ಅವ್ಯಾಹತವಾಗಿ ಲೂಟಿಯನ್ನ ಮಾಡ್ತಾ ಇದ್ದಾರೆ, ರಾಜಾರೋಷವಾಗಿ ಮಣ್ಣಿನ ಗಣಿಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಪ್ರಶ್ನೆ ಮಾಡೋರು ಮಾತ್ರ ಯಾರು ಇಲ್ಲ, ಹೇಳೋರು ಇಲ್ಲ, ಕೇಳೋರು ಇಲ್ಲ. ಕಾನೂನಿನ ಭಯವೂ ಇಲ್ಲ, ಪೊಲೀಸ್ನವರ ಭಯವೂ ಇಲ್ಲ. ಪಿಡಿಒಗಳಾಗಿರ್ಬೋದು, ಲೆಕ್ಕಾಧಿಕಾರಿಗಳಾಗಿರ್ಬೋದು, ಯಾರು ಕೂಡ ಇದ್ರ ಬಗ್ಗೆ ಕಂಡೂ ಕಾಣದಂತೆ ಸುಮ್ಮನೆ ಕೂತಿದ್ದಾರೆ. ಸತ್ತಿ, ಸವದಿ, ಸಪ್ತಸಾಗರ, ನಾಗನೂರು, ಪಿಕೆ, ದೊಡ್ಡವಾಡ ಹೀಗೆ ಹಲವು ಗ್ರಾಮಗಳಲ್ಲಿ ಫಲವತ್ತಾದ ಮಣ್ಣಿನ ದಂಧೆ ನಿರಂತರವಾಗಿ ನಡೀತಾ ಇದೆ. ಎಲ್ಲಾ ಗೊತ್ತಿದ್ದು ಕೂಡ ನಿದ್ರೆಗೆ ಜಾರಿದ್ದಾರೆ ಪಿಡಿಒಗಳು, ಗ್ರಾಮ ಲೆಕ್ಕಾಧಿಕಾರಿಗಳು. ತಾಲೂಕಿನಲ್ಲಿ ಹೇಗಿಲ್ಲದೆ ಅಕ್ರಮವಾಗಿ ಕೃಷ್ಣಾ ನದಿಯ ಮಣ್ಣು ಸಾಗಾಟ ಆಗ್ತಾ ಇರುವಂತದ್ದು ತಾಲೂಕಾಡಳಿತ ಸಂಪೂರ್ಣವಾಗಿ ಕಣ್ಮುಚ್ಚಿಕೊಳ್ತಂತೆ ಹೇಳ್ಬೋದು. ಸದ್ಯ ನಾನಿದೀಗ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ದೊಡ್ಡ ಗ್ರಾಮದ ಹೊರವಲಯದಲ್ಲಿ ಇರುವಂತದ್ದು. ತಾವು ಸಹ ಈ ಒಂದು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಕೃಷ್ಣಾ ನದಿಯ ಒಡಲಿಗೆ ಏನು ಇಲ್ಲಿ ಕಣ್ಣನ್ನು ಹಾಕಿದ್ರು ಸಹ ಸಂಪೂರ್ಣವಾಗಿ ತಾಲೂಕಾಡಳಿತ ಕಣ್ಮುಚ್ಚಿ ಕೂತಿರುವಂತದ್ದು. ಸುಮಾರು ರಾತ್ರಿ ವೇಳೆ ಅಂದ್ರೆ 8ರಿಂದ ರಾತ್ರಿ 12 ಗಂಟೆ ತನಕ ಅಕ್ರಮವಾಗಿ ಕೃಷ್ಣಾ ನದಿಯ ದಡದಲ್ಲಿರುವಂತಹ ಮಣ್ಣನ್ನ ಇಲ್ಲಿ ಸಾಗಾಟ ಮಾಡ್ತಾ ಇದ್ರು. ತಾಲೂಕಾಡಳಿತ ಸಂಪೂರ್ಣವಾಗಿ ಕಣ್ಮುಚ್ಚಿ ಕೂರ್ತಿದೆ ಅಂತ ಹೇಳ್ಬೋದು. ಇದಕ್ಕೆ ಪ್ರಮುಖವಾಗಿ ಸಾಕ್ಷಿ ಅಂತಂದ್ರೆ ಏನು ರಾತ್ರಿಗಳೇ ಸಂಚಾರ ನಡೆಸಿರುವಂತಹ ಟ್ರ್ಯಾಕ್ಟರ್ ಆಗಿರ್ಬೋದು, ಟಿಪ್ಪರ್ ಆಗಿರ್ಬೋದು, ಇದರಗಳ ಗುರುತುಗಳನ್ನು ಸಹ ನಾವು ಇದೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಇಷ್ಟೆಲ್ಲ ಆದರೂ ಸಹ ತಾಲೂಕಾಡಳಿತ ಯಾಕೆ ಕಣ್ಮುಚ್ಚಿ ಕೂರ್ತಿದೆ ಅಂತ ಹೇಳಿದಾಗ ಸಾರ್ವಜನಿಕರು ಪ್ರಶ್ನೆಯನ್ನ ಸಹ ಮಾಡ್ತಾ ಇರುವಂತದ್ದು. ತಾಲೂಕಾಡಳಿತಕ್ಕೂ ಎಲ್ಲ ಒಂದು ಕಡೆ ಇಲ್ಲಿಯ ಅಕ್ರಮ ಮಣ್ಣು ಸಾಗಾಟ ಮಾಡ್ತಿರೋ ಕಡೆಯಿಂದ ಮಾಮೂಲು ಹೋಗ್ತಾ ಇದೆಯಾ ಅಂತ ಹೇಳಿ ಸಾರ್ವಜನಿಕರು ತಾಲೂಕಾಡಳಿತಕ್ಕೆ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಇದರ ಜೊತೆಗೆ ಪ್ರಮುಖವಾಗಿ ಅಂತಂದ್ರೆ ಕರ್ನಾಟಕ ನೀರಾವರಿ ನಿಗಮ ಅಧಿಕಾರಿಗಳು ಇದಕ್ಕೆ ಸಂಬಂಧಪಡ್ತಾರೆ. ಅವರು ಸಹ ಇಲ್ಲಿ ಜಾನಮೌನವನ್ನು ವಹಿಸಿರುವಂತದ್ದು. ಇಂತಹ ಅಕ್ರಮಕೋರರಿಗೆ ಯಾಕೆ ಈ ಒಂದು ಬೆಂಬಲವನ್ನ ನೀಡ್ತಾ ಇದ್ದಾರೆ ಎಂಬ ಪ್ರಶ್ನೆ ಸಹ ಆಗ್ತಾ ಇರುವಂತದ್ದು. ಒಂದು ಕಡೆ, ಇನ್ನೊಂದು ಕಡೆ ಆದ್ರೆ ಈ ಮಣ್ಣು ಯಾವುದೇ ರೀತಿಯಾಗಿ ರೈತರ ಜಮೀನಿಗೆ ಇಲ್ಲಿ ಹೋಗ್ತಾ ಇಲ್ಲ. ಇಲ್ಲಿ ಉದ್ದೇಶಪೂರ್ವಕವಾಗಿ ಅಂತಂದ್ರೆ ಮನೆಗಳ ಕಟ್ಟಡಕ್ಕೆ ಏನೋ ಒಂದು ಬಳಕೆ ಮಾಡ್ತಾರೆ. ಏನು ಇಟ್ಟಿಗೆಗಳಿಗೆ ಈ ಒಂದು ಮಣ್ಣು ಬಳಕೆ ಆಗ್ತಾ ಇದ್ರು ಸಹ ಸಂಪೂರ್ಣವಾಗಿ ತಾಲೂಕಾಡಳಿತ ಕಣ್ಮುಚ್ಚಿ ಕೂತಿದೆ ಅಂತ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಕಾರ್ಮಿಕ ಇಲಾಖೆಯು ಸಹ ಅಡ್ಡೆಗಳ ಮೇಲೆ ಇಲ್ಲಿ ದಾಳಿ ನಡೆಸಿದಾಗ ಇದು ಸಹ ಮನೆ ಪತ್ತಾಗುತ್ತೆ. ಅವರು ಸಹ ಇಲ್ಲಿ ಒಂದು ಕಡೆ ಕಣ್ಮುಚ್ಚಿ ಕೂತಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಸುಮಾರು 30ಕ್ಕಿಂತ ಹೆಚ್ಚು ಅಡಿ ಇಲ್ಲಿ ಕೆಳಗೆ ಆಗುವಷ್ಟು ಇಲ್ಲಿ
ಮನ್ನನ ಆಗದಿರುವಂಥದ್ದು. ಈ ಮಣ್ಣು ಎಲ್ಲಿ ಹೋಗ್ತಾ ಇದೆ, ಇದರ ಬಗ್ಗೆ ತಾಲೂಕಾಡಳಿತ ಯಾಕೆ ಈ ಒಂದು ನಿರ್ಲಕ್ಷ್ಯ ತೋರ್ತಾ ಇದೆ, ಇದರ ಬಗ್ಗೆ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ, ಅಥವಾ ಇವ್ರಿಗೆಲ್ಲರೂ ಕಡೆ ಒಂದು ಮಾಮೂಲು ಹೋಗ್ತಾ ಇದೆಯಾ ಅಂತ ಹೇಳಿ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ನೋಡ್ತಾ ಇರಬಹುದು, ರಾಜಾರೋಷವಾಗಿ ಇಷ್ಟೊಂದು ಮಣ್ಣುಗಳನ್ನ ಸಾಗಾಟ ಮಾಡ್ತಾ ಇದ್ರು, ಅಧಿಕಾರಿಗಳು ಯಾಕೆ ದಿವ್ಯ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಅಂತ ಹೇಳಿ ಪ್ರಶ್ನೆ ಸಹ ಮೂಡ್ತಾ ಇರುವಂತದ್ದು. ಈ ಮಣ್ಣು ಏನಂತಂದ್ರೆ ಸಂಪೂರ್ಣವಾಗಿ ಏನು ಈಗಾಗಲೇ ಏನಂತಂದ್ರೆ ಪ್ರವಾಹ ಬಂದ ಸಂದರ್ಭದಲ್ಲಿ ಇವುಗಳನ್ನ ಸರ್ಕಾರಕ್ಕೆ ಜಮೀನು ಸೇರಿದಂತೆ ಇದಕ್ಕೆ ಮತ್ತು ಏನು ಬದಿಯಲ್ಲಿರುತ್ತದೆ ಕೃಷ್ಣಾ ನದಿ ಎಡ ಮತ್ತು ಬಲದಂಡದಲ್ಲಿ ಇವುಗಳಿಗೆ ಹಣವನ್ನ ಸಹ ನೀಡಿರುವಂಥದ್ದು. ಯಾವುದೇ ರೀತಿಯಾಗಿ ಇಲ್ಲಿ ಮಣ್ಣನ್ನು ಅಗೆಯಬಾರದು, ಅಕ್ರಮ ಚಟುವಟಿಕೆಗಳಿಗೆ ಅವಕಾಶ ನೀಡಬಾರದು ಅಂತೇಳಿ ಸರ್ಕಾರ ಇವುಗಳಿಗೆ ಪರಿಹಾರವನ್ನು ಸಹ ನೀಡುತ್ತಾರೆ. ಇದರ ಜೊತೆಗೆ ಮತ್ತೊಂದು ಏನಂತಂದ್ರೆ ಈ ಒಂದು ಮತ್ತು ಎಡ ಮತ್ತು ಬಲ ಬದಿಯಲ್ಲಿ ಈ ತರ ಅಕ್ರಮವಾಗಿ ಮಣ್ಣ ಅಗೆಯೋದರಿಂದ ಏನು ಪ್ರವಾಹ ಬಂದ ಸಂದರ್ಭದಲ್ಲಿ ನೇರವಾಗಿ ರೈತರಿಗೆ ಮತ್ತು ಬಲಬದಿ ಮತ್ತು ಎಡಬದಿ ಗ್ರಾಮಗಳಲ್ಲಿರುವಂತಹ ಸಾರ್ವಜನಿಕರಿಗೆ ಇಲ್ಲಿ ತೊಂದರೆ ಆಗ್ತಾ ಇರುವಂತದ್ದು. ಯಾಕಂತಂದ್ರೆ ಇಷ್ಟೆಲ್ಲ ಘಟನೆಗಳು ಆಗ್ತಾ ಇದ್ರು ಸಹ ಯಾಕೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಾರ್ವಜನಿಕ ಪ್ರಶ್ನೆ ಮಾಡ್ತಾ ಇದ್ರು. ಇನ್ನಾದರೂ ತಾಲೂಕಾಡಳಿತ ಎಚ್ಚೆತ್ತುಕೊಂಡು ಈ ಒಂದು ಅಕ್ರಮಕ್ಕೆ ಬ್ರೇಕ್ ಹಾಕ್ತಾರಾ ಎಂಬುದನ್ನ ಕಾದು ನೋಡಬೇಕಾಗಿರುವಂತದ್ದು. ಬೆಳಗಾವಿಯಿಂದ ಕ್ಯಾಮರಾ ಪರ್ಸನ್ ಸುನೀಲ್ ಜೊತೆ ಪ್ರಶಾಂತ್ ಸತ್ತಿ, ಅಶ್ವವೇಗ ನ್ಯೂಸ್, ಬೆಳಗಾವಿ. ಮಣ್ಣಿನ ಗಣಿಗಾರಿಕೆ ತುಂಬ ನಡೀತಾ ಇದೆ. ಈಗ ಅಷ್ಟೇ ಅಲ್ಲ, ಬಹಳ ವರ್ಷಗಳು ನಡೀತಾ ಬಂದಿದೆ. ಆದರೆ ಈಗಿನ ಕಾಲದಲ್ಲಿ ಗಣಿಗಾರಿಕೆ ತುಂಬ ಅತಿ ಹೆಚ್ಚಾಗಿದೆ. ಯಾಕಂದರೆ ಈಗಿನ ಕಾಲದಲ್ಲಿ ಇಟ್ಟಿಗೆ ಭಟ್ಟಿಗಳು ತುಂಬ ಆಗಿರೋದ್ರಿಂದ ಮಣ್ಣಿನ ಗಣಿಗಾರಿಕೆ ಹೆಚ್ಚಾಗಿದೆ. ಆದರೆ ಇಲ್ಲಿ ಮಣ್ಣು ಕಾನೂನು ರೀತಿಯಿಂದ ಯಾವುದೇ ಮಣ್ಣನ್ನು ತೆಗಿತಾ ಇಲ್ಲ. ಯಾಕಂದರೆ ನದಿಯ ದಂಡದಲ್ಲಿರುವ ಮಣ್ಣು ಅದು ಸರ್ಕಾರಿಯ ಮಣ್ಣು. ಯಾಕಂದರೆ ಮುಳುಗಡೆ ಆಗಿರುವ ಮಣ್ಣು ಆಗಿದ್ದರಿಂದ ಈಗ ಮಣ್ಣು ತೆಗೆಯೋದ್ರಿಂದ ಇನ್ನು ಮುಂದೆ ಬರುವ ನೀರಿನ ಪ್ರವಾಹ ಮಣ್ಣು ಇಲ್ಲದಾಗಿತ್ತಂದ್ರೆ ಊರಲ್ಲಿ ಸಡನ್ವಾಗಿ ನೀರು ಬರುವ ಆತಂಕ ಇರುತ್ತದೆ. ಆದರೆ ಯಾವುದೇ ಥರದ ಜಿಲ್ಲಾಧಿಕಾರಿಗಳಾಗಲಿ ಮಾನ್ಯ SP ಗಳಾಗಲಿ ಇದರ ಮೇಲೆ ದಯಮಾಡಿ ಕ್ರಮ ತಗೋಬೇಕು. ಇಲ್ಲವಾದರೆ ಈ ಟಿಪ್ಪರ್ ಹಾವಳಿ ತುಂಬ ಆಗಿದೆ. ಮಣ್ಣನ್ನು ಅಗೆಯುವ ವೇಳೆಯಲ್ಲಿ ಟಿಪ್ಪರ್ಗಳನ್ನು ಅತಿ ವೇಗವಾಗಿ ಚಾಲನೆ ಮಾಡಿ ಅಥಣಿ ತಾಲೂಕದಲ್ಲಿ ತುಂಬ ಆಘಾತಕಾರಿ ಆಕ್ಸಿಡೆಂಟ್ಗಳು ಆಗ್ತಾ ಇದ್ದಾವೆ. ಆದ್ದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ SP ಗಳು ಕೂಡಲೇ ಈ ಮಣ್ಣಿನ ಏನು ಅತಿಕ್ರಮಣವಾಗಿ ತೆಗಿತಾ ಇದ್ದಾರಲ್ಲ ಇವ್ರ ಮೇಲೆ ಕ್ರಮ ಆಗಬೇಕಂತ ಕೇಳಿಕೊಳ್ಳುತ್ತೇನೆ. ಅಥಣಿ ತಾಲೂಕದಲ್ಲಿ ಮಣ್ಣಿನ ಗಣಿಗಾರಿಕೆ ತುಂಬ ನಡೀತಾ ಇದೆ. ಈಗ ಅಷ್ಟೇ ಅಲ್ಲ, ಬಹಳ ವರ್ಷಗಳು ನಡೀತಾ ಬಂದಿದೆ. ಆದರೆ ಈಗಿನ ಕಾಲದಲ್ಲಿ ಗಣಿಗಾರಿಕೆ ತುಂಬ ಅತಿ ಹೆಚ್ಚಾಗಿದೆ. ಯಾಕಂದರೆ ಈಗಿನ ಕಾಲದಲ್ಲಿ ಇಟ್ಟಿಗೆ ಭಟ್ಟಿಗಳು ತುಂಬ ಆಗಿರೋದ್ರಿಂದ ಮಣ್ಣಿನ ಗಣಿಗಾರಿಕೆ ಹೆಚ್ಚಾಗಿದೆ. ಆದರೆ ಇಲ್ಲಿ ಮಣ್ಣು ಕಾನೂನು ರೀತಿಯಿಂದ ಯಾವುದೇ ಮಣ್ಣನ್ನು ತೆಗಿತಾ ಇಲ್ಲ. ಯಾಕಂದರೆ ನದಿಯ ದಂಡದಲ್ಲಿರುವ ಮಣ್ಣು ಅದು ಸರ್ಕಾರಿಯ ಮಣ್ಣು. ಯಾಕಂದರೆ ಮುಳುಗಡೆ ಆಗಿರುವ ಮಣ್ಣು ಆಗಿರೋದ್ರಿಂದ ಈಗ ಮಣ್ಣು ತೆಗೆಯೋದ್ರಿಂದ ಇನ್ನು ಮುಂದೆ ಬರುವ ನೀರಿನ ಪ್ರವಾಹ ಮಣ್ಣು ಇಲ್ಲದಾಗಿತ್ತಂದ್ರೆ ಊರಲ್ಲಿ ಸಡನ್ವಾಗಿ ನೀರು ಬರುವ ಆತಂಕ ಇರುತ್ತದೆ. ಆದರೆ ಯಾವುದೇ ಥರದ ಜಿಲ್ಲಾಧಿಕಾರಿಗಳಾಗಲಿ ಮಾನ್ಯ SP ಗಳಾಗಲಿ ಇದರ ಮೇಲೆ ದಯಮಾಡಿ ಕ್ರಮ ತಗೋಬೇಕು. ಇಲ್ಲವಾದರೆ ಈ ಟಿಪ್ಪರ್ ಹಾವಳಿ ತುಂಬ ಆಗಿದೆ. ಮಣ್ಣನ್ನು ಅಗೆಯುವ ವೇಳೆಯಲ್ಲಿ ಟಿಪ್ಪರ್ಗಳನ್ನು ಅತಿ ವೇಗವಾಗಿ ಚಾಲನೆ ಮಾಡಿ ಅಥಣಿ ತಾಲೂಕದಲ್ಲಿ ತುಂಬ ಇವಾಗ ಮಾತನಾಡೋದಕ್ಕೆ ಸಿದ್ದರಾಯ ಅಥಣಿ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸರ್, ಏನಾಗ್ತಾ ಇದೆ ಅಲ್ಲಿ ನಡೀತಾ ಇರುವಂಥದ್ದು? ಅಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಗಮನಕ್ಕೆ ಬರ್ತಾ ಇಲ್ವಾ? ತಹಶೀಲ್ದಾರ್ ಆದಂತಹ ನೀವು ಈ ಬಗ್ಗೆ ಎಷ್ಟು ಗಮನ ಹರಿಸ್ತಾ ಇದ್ದೀರಾ? ಯಾಕೆ ಈ ರೀತಿಯಾಗೆಲ್ಲ ನಡೀತಾ ಇದೆ? ಹೇಳೋರು ಕೇಳೋರು ಯಾರು ಇಲ್ವಾ? ಕಾನೂನಿನ ಭಯ ಇಲ್ವಾ? ಪೊಲೀಸ್ನವರ ಭಯ ಇಲ್ವಾ ಅಂತ ಹೇಳ್ಬಿಟ್ಟು ಕಂಡು ಕಾಣದಂತೆ ಕೂತಿದ್ದಾರೆ ಎಲ್ಲರೂ.